ಇವತ್ತಿನ ಪ್ರೇಮ ಕಾವ್ಯ ಅಪ್ಡೇಟ್ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತ ಅಂದರೆ, ಮಹೇಶ್ವರಿ ಪ್ರೇಮನ ಹತ್ರ ಸಾರಿ ಕೇಳ್ತಾಳೆ. ಅವಳು ಕ್ಷಮೆ ಕೇಳ್ತಾಳೆ. ಅದಾದಮೇಲೆ ಇವರ ಕಾವ್ಯ ಅವ್ರ ಅತ್ತೆ ಹೇಳ್ತಾಳೆ, ಪ್ರೇಮ ಮಾಡಿದ ತಪ್ಪೆ, ಪ್ರೇಮ ಇನ್ನು ಮುಂದೆ ಈ ಥರ ಏನಾದರೂ ಮನೇಲಾದರೆ ಫಸ್ಟು ನಮ್ಮ ಹತ್ರ ಹೇಳು, ನಮ್ಮಿಂದ ಸಾಲ್ವ್ ಆಗಲಿಲ್ಲ ಅಂದರೆ ಮಾತ್ರ ನೀನು ಈ ಥರ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಅವಳಿಗೆ ಬುದ್ಧಿವಾದ ಹೇಳ್ತಾರೆ. ಬುದ್ಧಿವಾದ ಹೇಳಿದ್ಮೇಲೆ ರಾಮು ಅಷ್ಟೇ ಪ್ರೇಮನ ಹತ್ರ ಸ್ವಲ್ಪ ರೂಢಾಗಿ ಮಾತಾಡ್ತಾನೆ. ಇದನ್ನು ನೋಡಿ ಅವಳಿಗೆ ಬೇಜಾರಾಗುತ್ತೆ. ಅದಾದಮೇಲೆ ಅವಳ ಪಾಡಿಗೆ ರೂಮಲ್ಲಿ ಕೂತಿರ್ತಾಳೆ. ರೂಮಲ್ಲಿ ಕೂತ್ಕೊಂಡು ಕಾವ್ಯನ ಹತ್ರ ಮಾತಾಡಬೇಕು ಅಂತ ಫೋನ್ ಮಾಡ್ತಾಳೆ. ಕಾವ್ಯನ ನಂಬರ್ ಸ್ವಿಚ್ ಆಫ್ ಬರ್ತಿರುತ್ತೆ. ಇನ್ನೇನು ಈ ಟ್ರೈ ಮಾಡ್ತಾನೆ ಇರ್ತಾಳೆ. ಅವಾಗ ಮಹೇಶ್ವರಿ ತಮ್ಮ ಮತ್ತು ಮಹೇಶ್ವರಿ ಮಗಳು ಬಂದು, ಏನೇ ಯಾರಿಗೆ ನೀನು ಮಾಡ್ರ ಒಂದು ಘನಕಾರಿದ ಕೆಲಸನ ಹೇಳೋಕ್ಕೆ ಫೋನ್ ಮಾಡ್ತಿದ್ಯಾ ಅಂತ ಪ್ರೇಮನ್ನ ತರಾಟೆಗೆ ತಗೋತಾರೆ. ಆವಾಗ ಮಹೇಶ್ವರಿ ತಮ್ಮ ಇದ್ದವನು ಹೇಳ್ತಾನೆ, ಕಿಟ್ಟಿ ನೋಡು, ನಮ್ಮ ಅಕ್ಕ ನಿನ್ನನ್ನು ಸಾಯಿಸಬೇಡ ಅಂತ ಹೇಳಿರೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನ ಸಾಯಿಸಿಲ್ಲ, ಇಲ್ಲ ಅಂದಿದ್ರೆ ನಾನು ನಿನ್ನನ್ನು ಯಾವಾಗ ಬೇಕಾದ್ರೂ ಸಾಯಿಸ್ತಿದ್ದೆ ಅಂತ ಕಿಟ್ಟಿ ಹೇಳಿದಾಗ ಮಹೇಶ್ವರಿ ಇದ್ದವಳು ಹೇಳ್ತಾಳೆ, ಬೇಡ ಸುಮ್ಮನಿರು, ನೀನು ಇವಳನ್ನ ಸಾಕಿ ನೀನು ಯಾಕೆ ಜೈಲಿಗೆ ಹೋಗ್ತೀಯಾ ಅಂತ ಹೇಳಿ ಕಿಟ್ಟಿನ ಸಮಾಧಾನ ಮಾಡ್ತಾರೆ. ಅವರಿಬ್ಬರು ಅಲ್ಲಿಂದ ಹೊರಡ್ತಾರೆ. ಅದಾದಮೇಲೆ ಅವಳ ತಂಗಿ ಅಲ್ಲೇ ಇರ್ತಾಳೆ. ಅದಕ್ಕೆ ನೀವು ಅವತ್ತು ನನ್ನನ್ನು ಮನೆಯವರಿಂದ ಕಾಪಾಡಿದ್ದು ನೋಡಿ ನಿಮ್ಮನ್ನು ದೇವತೆ ಅಂತ ಅಂದ್ಕೊಂಡ್ರೆ, ಆದರೆ ನೀವು ಒಬ್ಬಳು ಮಗಳು ಮುಂದೆನೇ ಅವ್ರ ಅಮ್ಮನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದರೆ ಹೆಂಗಿರುತ್ತೆ ಅಂತ ಗೊತ್ತಾ ನಿಮಗೆ ಅಂತ ಹೇಳಿ ಅವಳು ಸಹ ಬೈದ್ಬಿಟ್ಟು ಹೋಗ್ತಾಳೆ. ಇವಳು ಅಳ್ತಾ ಇರ್ತಾಳೆ. ಮತ್ತು ರಾಮ್ ರೂಮಿಗೆ ಬರ್ತಾನೆ. ರಾಮ್ ರೂಮಿಗೆ ಬಂದಾಗ ಇನ್ನೇನು ನಾನಲ್ಲ ಕಾವ್ಯ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳಕ್ಕೆ ಹೋಗಬೇಕು, ಅಷ್ಟರಲ್ಲಿ ರಾಮ್ ಸಹ ಅವಳ ಮಾತನ್ನ ಕೇಳ್ದೇ ಅವಳಿಗೆ ಬೈದ್ಬಿಟ್ಟು ಹೋಗ್ತಾನೆ. ಇದನ್ನೆಲ್ಲ ನೋಡಿದ್ದು ಪ್ರೇಮ ಅಳ್ತಾ ಇರ್ತಾಳೆ. ಈ ಕಡೆ ಸೀನಲ್ಲಿ ಏನು ನಡೀತಿರುತ್ತೆ ಅಂತಂದರೆ, ಪ್ರೋಮೋದಲ್ಲಿ ತೋರಿಸಿರೋ ಥರ ಕಾವ್ಯ ಪೊಲೀಸ್ ಜೊತೆ ಬೆಂಗಳೂರಿಗೆ ಹೊರಟಿರ್ತಾಳೆ. ಯಾಕಂತ ಅಂದರೆ ಮಹಾದೇವನ ಜೀಪ್ ಕೆಟ್ಟೋಗಿರುತ್ತೆ. ಪೊಲೀಸ್ ಕಡೆಯಿಂದ ಬಂದ ಮೆಕ್ಯಾನಿಕ್ಕು ಸುಳ್ಳು ಹೇಳ್ತಾನೆ, ಇದು ರೆಡಿ ಮಾಡಬೇಕಂದ್ರೆ ಗ್ಯಾರೇಜ್ಗೆ ಹೋಗಬೇಕು ಅಂತ. ಸೊ ಅದನ್ನೇ ನಂಬ್ಕೊಂಡು ಕಾವ್ಯ ಭರತ್ನ ನಂಬಿರ್ತಾಳಲ್ಲ, ಸೊ ಭರತ್ ಜೊತೆ ಹೊರಟಿರ್ತಾಳೆ. ಇವಾಗ ನಾನು ಹಿಂದಿನ ಎಪಿಸೋಡಲ್ಲೇ ಹೇಳಿದ್ದೆ, ಮಹಾದೇವಂಗೆ ಗೊತ್ತಾಗುತ್ತೆ ಈ ಪೊಲೀಸ್ ಅಪ್ಪನೇ ತಪ್ಪು ಮಾಡವನೆ ಅಂತ. ಸೊ ಇವನು ಫುಲ್ ಸಿಟ್ಟು ಬಂದು ಗಾಡಿನ ತಗೊಂಡು ಫುಲ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ. ಮಿಡಲಲ್ಲಿ ಕಾವ್ಯ, ನನಗೆ ಹಸಿವಾಗ್ತಿದೆ ಭರತ್, ನಾನು ಹೋಗಿ ಸ್ನ್ಯಾಕ್ಸ್ ತಗೊಂಡು ಬರ್ತೀನಿ ಅಂತ ಸ್ನ್ಯಾಕ್ಸ್ ತಗೊಂಡು ಬರ್ತಾಳೆ. ಆಗ ಏನು ಮಾಡಿರ್ತಾನೆ, ಮಹಾದೇವ ಕಾಲ್ ಮಾಡಿದಾಗ ಭರತ್ ಏನು ಮಾಡ್ತಾನೆ, ಅವಳ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ತಾನೆ. ಸೊ ಅವ್ನು ಸ್ವಿಚ್ ಆಫ್ ಮಾಡಿದ್ರಿಂದ ಇವನ್ ಪ್ರೇಮ ಕಾಲ್ ಮಾಡಿದಾಗಲೂ ಕಾವ್ಯನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ. ಇದು ಮಹಾದೇವಂಗೆ ಅರ್ಥ ಆಗುತ್ತೆ. ಇದರಲ್ಲಿ ಹೆಂಗೆ ಈ ಸೀರಿಯಲಲ್ಲಿ ಹೆಂಗೆ ತೋರಿಸಿದ್ದಾರೆ ಅಂತ ಅಂದರೆ, ಕಾವ್ಯ ಮಹಾದೇವ್ ಇಬ್ಬರು ಗಂಡ ಹೆಂಡ್ತಿರ ಥರ ಇಲ್ದೇ ಇರ್ಬೋದು, ಬಟ್ ಇಬ್ರಿಗೂ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕಾವ್ಯ ತಪ್ಪು ಮಾಡಲ್ಲ ಅಂತ ಮಹಾದೇವಂಗೆ ನಂಬಿಕೆ ಇದೆ, ಮಹಾದೇವ ತಪ್ಪು ಮಾಡಲ್ಲ ಅಂತ ಕಾವ್ಯಂಗೆ ನಂಬಿಕೆ ಇದೆ. ಹೆಂಗಪ್ಪ ಅಂತ ಅಂದರೆ, ಇವನು ಭರತ್ ಏನು ಮಾಡ್ತಾನೆ ಅಂತ ಏನು ಹೇಳ್ತಾನೆ ಅಂತಂದರೆ, ಕಾವ್ಯ ನೀನು ನಿನ್ನ ಜೀವನದಲ್ಲಿ ಸೋತೋಗ್ಬಿಟ್ಟಿದ್ಯಾ, ಎಲ್ಲ ಕಳ್ಕೊಬಿಟ್ಟಿದ್ಯಾ ಕಾವ್ಯ, ನೀನು ಯಾಕೆ ಹಿಂಗಾಗಿದೆಯಾ, ಇದಕ್ಕೆಲ್ಲ ಕಾರಣ ಮಹಾದೇವ ಅಂತ ಹೇಳಿದಾಗ ಕಾವ್ಯ ಹೇಳ್ತಾಳೆ, ಮಹಾದೇವ ತಪ್ಪು ಮಾಡಿದ್ದಾನೆ ಅಂತ ಅಂದರೆ ನಾನು ತಪ್ಪು ಮಾಡಿದ್ದಾನೆ ಅಂತ ಅಲ್ವಾ, ಅವತ್ತು ಒಂದು ಆಕ್ಸಿಡೆಂಟಾಗಿ ನಮ್ಮಿಬ್ಬರು ಮದುವೆ ಆಗಿದ್ದು, ನಾನು ನಮ್ಮ ಅಪ್ಪನ ಮರ್ಯಾದೆ ಉಳ್ಸೋಕ್ಕೋಸ್ಕರ ಮದುವೆ ಆದೆ. ಅದೇ ಥರ ಮಹಾದೇವ ಅವ್ರ ಅಮ್ಮನ ಮೇಲಿನ ಪ್ರೀತಿಯಿಂದ ಮದುವೆ ಆದ. ನಿಮ್ಮಿಬ್ಬರ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದು ನಿಮ್ಮಿಬ್ಬರ ಮಧ್ಯೆ ಇರಲಿ, ನನ್ನ ತನಕ ತರಬೇಡ, ನೀನು ಮಹಾದೇವನ ಬಗ್ಗೆ ಈ ಥರ ಎಲ್ಲ ಮಾತಾಡೋದು ನನಗಿಷ್ಟ ಆಗಲ್ಲ ಅಂತ ಕಾವ್ಯ ಭರತ್ಗೆ ಡೈರೆಕ್ಟಾಗಿ ಹೇಳ್ತಾಳೆ. ಹೇಳ್ದಾಗ ನೆಕ್ಸ್ಟು ಬಸ್ ಸ್ಟ್ಯಾಂಡ್ ನಿಯರ್ ಬರುತ್ತೆ. ಬಸ್ ಸ್ಟ್ಯಾಂಡ್ ನಿಯರ್ ಬಂದಾಗ ಕಾವ್ಯ ಹೇಳ್ತಾಳೆ, ಬಸ್ ಸ್ಟ್ಯಾಂಡ್ ಇರೋದು ಈ ಸೈಡ್ ಅಲ್ವಾ ಭರತ್, ಏನಕ್ಕೆ ಹೋಗ್ತಾ ಇದೆಯಾ ಸ್ಟ್ರೈಟ್ ಅಂದಾಗ, ಅದು ಕಾವ್ಯ ಈಗ ಟೈಮ್ ಆಯ್ತಲ್ವಾ, ಬಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಬಾ, ಇನ್ನೇ ನಾನು ಚೆನ್ನೈಗೆ ಹೋಗ್ತಿದ್ದೀನಲ್ವ ಅಂತ ಹೇಳಿದಾಗ ಕಾವ್ಯ ಹೇಳ್ತಾಳೆ, ಇಲ್ಲ ಭರತ್, ನಾನು ನಿನ್ನ ಜೊತೆ ಬರೋಕ್ಕಾಗಲ್ಲ. ಯಾಕಂತ ಅಂದರೆ ನಾನು ಮಹಾದೇವನ ಹತ್ರ ಹೇಳಿದ್ದೀನಿ, ನಾನು ಬಸ್ ಸ್ಟಾಪ್ ಹತ್ರ ತನಕ ಅಷ್ಟೇ ನಿನ್ನ ಹತ್ರ ಸ್ಟಾಪ್ ತಗೊಳ್ತೀನಿ ಅಂತ, ನಾನು ಅವನಿಗೆ ಹೇಳಿ ನಿನ್ನ ಜೊತೆ ಬರೋಕ್ಕಾಗಲ್ಲ ಅಂತ ಹೇಳಿದಾಗ ಭರತ್ ಹೇಳ್ತಾನೆ, ಹೌದಾ ಸರಿ ಆಯಿತು ಬಿಡು, ನೀನು ಒಂದು ಸುಳ್ಳೇ ಹೇಳು, ಈಗ ನೀನು ಸೇಫ್ಟಿಯಾಗಿ ಹೋಗೋದು ಇಂಪಾರ್ಟೆಂಟಾ ಇಲ್ಲ ಮಹಾದೇವನ ಹತ್ರ ನಿಜ ಹೇಳೋದು ಇಂಪಾರ್ಟೆಂಟಾ ಅಂದಾಗ, ನಂಗೆ ಮಹಾದೇವನ ಹತ್ರ ನಿಜ ಹೇಳೋದೇ ಇಂಪಾರ್ಟೆಂಟು. ಯಾಕಂತ ಅಂದರೆ ಅವ್ನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ, ಆ ನಂಬಿಕೆನ ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಆ್ಯಂಡ್ ನಾವಿಬ್ಬರು ಗಂಡ ಹೆಂಡ್ತಿ, ಈಗ ನಾನು ಎಲ್ಲಿದ್ದೀನಿ, ಯಾರ ಜೊತೆ ಹೋಗ್ತಿದ್ದೀನಿ ಅಂತ ತಿಳ್ಕೊಳ್ಳೋ ಹಕ್ಕು ಅವನಿಗಿದೆ. ಸೊ ನಾನು ಅವ್ನಿಗೆ ಹೇಳಲೇಬೇಕು ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದು ಭರತ್, ಓಹೋ ನಿನಗೆ ಇವನ ಮೇಲೆ ಇಷ್ಟೊಂದು
ನಂಬಿಕೆ ಇದೆಯಾ, ಇಷ್ಟೊಂದು ಆಧಾರ ಮಾಡ್ತಿದ್ಯಾ ನೀನು ಅವ್ರನ್ನ, ಸರಿ ಆಯಿತು ಇದನ್ನು ಹೆಂಗಾದ್ರೂ ಮಾಡಿ ಕೆಳಗಡೆ ಉಳಿಸ್ಬೇಕು ಅಂತ ಅಂದ್ಕೊಂಡು ನೆಕ್ಸ್ಟು ತಡಿ ಇವರಿಗೆ ಬಸ್ಸವ್ರಿಗೆ ಕಾಲ್ ಮಾಡ್ತೀನಿ, ಏನಾದರೂ ಬಸ್ ಅವೈಲೇಬಲ್ ಇದೆಯಾ ಇಲ್ವಾ ಅಂತ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಕಾಲ್ ಮಾಡ್ತಾನೆ. ಆಗ ಬಸ್ಸವ್ರು ಹೇಳ್ತಾರೆ, ಇದನ್ನು ಭರತೇ ಹೇಳ್ಸಿದ್ದಾನ ಅಂತ ಗೊತ್ತಿಲ್ಲ, ಅದು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಗೊತ್ತಾಗುತ್ತೆ. ಬಸ್ಸವ್ರು ಹೇಳ್ತಾರೆ, ಅಯ್ಯೋ ಈಗ ತಾನೇ ಹೊರಟೋಯ್ತು, ನೆಕ್ಸ್ಟ್ ಬಸ್ ಯಾವಾಗಿರೋದು ಅಂತ ಕೇಳಿದಾಗ ಇನ್ನೂ 1.5 ಗಂಟೆ ಆದಮೇಲೆ ಇರೋದು ಅಂತ ಹೇಳಿದಾಗ ಅವ್ನು ಕಾಲ್ ಕಟ್ ಮಾಡ್ತಾನೆ. ಅದನ್ನು ಕಾವ್ಯನೂ ಕೇಳಿಸ್ಕೊಳ್ತಾಳೆ, ಬಿಕಾಸ್ ಫೋನ್ ಸ್ಪೀಕರಲ್ಲಿರುತ್ತೆ. ಇದನ್ನು ಕೇಳಿಸ್ಕೊಂಡು ಭರತ್ ಹೇಳ್ತಾನೆ, ನೀನು 1.5 ಗಂಟೆಯಲ್ಲಿ ಬೆಂಗಳೂರಲ್ಲೇ ಇರ್ಬೋದಲ್ಲ ಕಾವ್ಯ, ಬಾ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂದಾಗ ಸರಿ ಆಯಿತು ಅಂದ್ಬಿಟ್ಟು ಇವಳು ಒಪ್ಕೊಳ್ತಾಳೆ. ಅಷ್ಟರಲ್ಲಿ ಮಹಾದೇವ ಫುಲ್ ಸಿಟ್ಟಲ್ಲಿ ಈ ಜೀಪ್ನ ತಂದು ಪೊಲೀಸ್ ಅಂದರೆ ಭರತ್ ಕಾರ್ ಮುಂದೆ ತಂದು ನಿಲ್ಲಿಸ್ತಾನೆ. ಆಗ ಹಿಡಿತಾರೆ ಇಬ್ಬರು ಕಾರಿಂದ. ಇಳ್ದಾದ್ಮೇಲೆ ಏನು ಪೊಲೀಸಪ್ಪ, ನಿಂದೇನು ಕಾರ ಇಲ್ಲ ಜಟ್ಕಾ ಬಂಡಿನ, ಇಷ್ಟು ನೀಟಾಗಿ ಹೋಗ್ತಿದ್ಯಲ್ಲ, ಅದು ಹೌದು ಸರಿ, ನೀನು ಅವಳನ್ನ ಬಸ್ ಸ್ಟ್ಯಾಂಡಿಗೆ ತಾನೇ ಡ್ರಾಪ್ ಮಾಡ್ತೀನಿ ಅಂತ ಅಂದೆ, ಏನು ದಾರಿ ಗೊತ್ತಿಲ್ಲದೇ ಸುಮ್ಮನೆ ಹೋಯ್ತಾ ಇದೆಯಾ ಅಂತ ಭರತ್ ಕಾಲು ಎಳಿತಾನೆ. ಆಗ ಕಾವ್ಯ ಇದ್ದವಳು ಹೇಳ್ತಾಳೆ, ಮಹಾದೇವ ಬಸ್ ಇಲ್ಲ ಅಂತ ಗೊತ್ತಾಯಿತು, ಲೇಟ್ ಇದೆ ಅಂತ ಗೊತ್ತಾಯಿತು, ಅದಕ್ಕೆ ಭರತ್ತೇ ಡ್ರಾಪ್ ಮಾಡ್ತಿದ್ದ ಅಂತ ಹೇಳಿದಾಗ ಸರಿ ಕಣಮ್ಮಿ ಬಾ, ಇನ್ನೇನು ನಮ್ಮ ಜೀಪೇ ರೆಡಿ ಆಯಿತು ಅಂತ ಹೇಳಿದಾಗ ಕಾವ್ಯ ಕೇಳ್ತಾಳೆ, ಇಷ್ಟು ಬೇಗ ಜೀಪ್ ರೆಡಿ ಆಯಿತಾ ಮಹಾದೇವ ಅಂದಾಗ, ಹೌದು ಇವ್ರು ಕಳಿಸಿದ್ರಲ್ಲ ಆ ಮೆಕ್ಯಾನಿಕ್ಕು ಜ್ಞಾನನೇ ಇಲ್ಲ ಅಂತ ಅನಿಸುತ್ತೆ, ಅವನು ಏನೇನೋ ಹೇಳ್ದ, ನಮ್ಮ ಮೆಕ್ಯಾನಿಕ್ ಬಂದು ಜಸ್ಟ್ ಒಂದೇ ಒಂದು ವಯರ್ ಅಲ್ಲಾಡಿಸ್ತಾ ಒಂದೇ ಒಂದು ಸ್ಟಾರ್ಟಿಂಗಲ್ಲಿ ಅದು ಸ್ಟಾರ್ಟ್ ಆಯಿತು ಕಾವ್ಯ ಅಂತ ಹೇಳಿಬಿಟ್ಟು ಕಾವ್ಯನ ಜೀಪ್ ಹತ್ತ ಕೇಳ್ತಾನೆ. ಕಾವ್ಯ ಭರತ್ಗೆ ಥ್ಯಾಂಕ್ಸ್ ಭರತ್, ನೀನು ಯಾವಾಗಲೂ ನನಗೆ ಹೆಲ್ಪ್ ಮಾಡೋಕ್ಕೆ ಬರ್ತೀಯ ಅಂತ ಹೇಳಿ ಅವಳು ಜೀಪ್ ಹತ್ತುತ್ತಾಳೆ. ಇಲ್ಲಿ ಮಹಾದೇವ ಮತ್ತು ಭರತ್ ಮುಖಾಮುಖಿಯಾಗಿ ನೀನು ಏನಂತ ನನಗೆ ಗೊತ್ತು, ನಿನಗೆ ಸರಿಯಾಗಿ ಮಾಡ್ತೀನಿ ಅಂತ ಮಹಾದೇವ ಹೇಳಿದಾಗ ಭರತ್ ಹೇಳ್ತಾನೆ, ನೀನು ಕಟ್ಟಿರೋ ತಾಳಿನ ಅವಳ ಕೈಯಾರೆ ಕಿತ್ತು ಬಿಸಾಕಿ ನನ್ನ ಹತ್ರ ಬರೋ ಥರ ನಾನು ಮಾಡ್ತೀನಿ ಅಂತ ಹೇಳಿದಾಗ ಮಹಾದೇವ ಹೇಳ್ತಾನೆ, ಮದುವೆ ಆಗೋಕ್ಕೆ ತಾಳಿ ಕಟ್ಟೋಕ್ಕೆ ಗಂಡಸಾಗಿರಬೇಕು, ಆದರೆ ಆ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇರಬೇಕು, ಆ ಯೋಗ್ಯತೆ ನನ್ನ ಹತ್ರ ಇದೆ, ನಿನ್ನ ಹತ್ರ ಇಲ್ಲ ಅಂತ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಕಾವ್ಯ ಮಹಾದೇವ ಬಾ ಲೇಟಾಯಿತು ಹೋಗೋಣ ಅಂತ ಹೇಳ್ತಾಳೆ. ಆವಾಗ ಮಹಾದೇವ ಗಾಡಿ ಎತ್ತಿ ಅವನಿಗೆ ಕೈಯಲ್ಲೇ ಸನ್ನೆ ಮಾಡಿ ಹೋಗ್ತಾನೆ ಭರತ್ಗೆ, ನೀನು ಹುಷಾರಂತ. ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಏನಿದೆ ಅಂತ ಅಂದರೆ, ಈಗ ಪ್ರೋಮೋದಲ್ಲಿ ತೋರಿಸಿರೋ ಥರ ಕಾವ್ಯ ಮತ್ತು ಪ್ರೇಮ ಫೋನಲ್ಲಿ ಮಾತಾಡ್ತಿರ್ತಾರೆ. ಆವಾಗ ಕಾವ್ಯ ಹೇಳ್ತಾಳೆ, ನಾನೇ ಇವಾಗ ಕಾಲ್ ಮಾಡಿ ಕಲ್ಯಾಣಿ ಅತ್ತಗೆ ಹೇಳ್ತೀನಿ, ಕಂಪ್ಲೇಂಟ್ ಕೊಟ್ಟಿದ್ದು ನಾನು ಅಂತ. ಆ್ಯಂಡ್ ಕಾವ್ಯ ಕೇಳ್ತಾಳೆ, ರಾಮ್ಗೆ ನಿನ್ನ ಮೇಲೆ ನಂಬಿಕೆ ಇಲ್ವಾ ಅನ್ನೋ ಥರ ಕೇಳ್ತಾಳೆ. ಅದೇ ನೆಕ್ಸ್ಟ್ ಎಪಿಸೋಡಲ್ಲಿದೆ. ಇದು ಇವತ್ತಿನ ಅಪ್ಡೇಟ್.